ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದ ಎಫೆಕ್ಟ್ ನಿಂದ ಹಾಸನದಲ್ಲೂ ಗ್ಯಾಸ್ ಕೊರತೆ ಎದುರಾಗಿದೆ. ಹೋಟೆಲ್ ಹಾಗೆ ಹಾಸ್ಟೆಲ್ಗಳಿಗೆ LPG ಸಿಲಿಂಡರ್ ಇಲ್ಲದೆ ಪರದಾಟವನ್ನು ಅನುಭವಿಸುವಂತಹ ಸ್ಥಿತಿ ಸದ್ಯ ಹಾಸನದಲ್ಲೂ ಎದುರಾಗಿದೆ. ಹಾಸ್ಟೆಲ್ಗಳಲ್ಲಿ ಗ್ಯಾಸ್ ಇಲ್ಲದೆ ಸೌದೆ ಒಲೆಯನ್ನ ಹಚ್ಚಿ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಸೌದೆ ಒಲೆಯನ್ನ ಬಳಕೆ ಮಾಡಿ ಅಡುಗೆ ಮಾಡುವಂತಹ ಸ್ಥಿತಿ. 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಊಟವನ್ನ ಬಡಿಸೋದೇ ಈಗ ಒಂದು ರೀತಿ ಸವಾಲಾಗಿ ಪರಿಣಮಿಸಿದೆ. ಹಾಸನದ ಹಲವು ಹಾಸ್ಟೆಲ್ಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೋಟೆಲ್, ಹಾಸ್ಟೆಲ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಸಮಸ್ಯೆಯನ್ನ ಎದುರಿಸಬೇಕಾಗಿದೆ. ಗ್ಯಾಸ್ ಲಭ್ಯವಿಲ್ಲದ ಕಾರಣ ಕೆಲವು ಹಾಸ್ಟೆಲ್ಗಳಲ್ಲಿ ಸೌದೆ ಒಲೆಯನ್ನು ಹಚ್ಚಿ ಅಡುಗೆಯನ್ನು ಮಾಡಲಾಗ್ತಾ ಇದೆ. ಅದೇ ರೀತಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಕೂಡ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ರೂ ಕೂಡ ಅವರಿಗೆ ಅಡುಗೆ ಮಾಡಿ ಹಾಕೋದಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ಗ್ಯಾಸ್ ಪೂರೈಕೆ ಆಗದೆ ಇರುವಂತ ಕಾರಣದಿಂದಾಗಿ. ಹಾಗಾಗಿ ಅವರಿಗೆ ಊಟವನ್ನು ಬಡಿಸೋದಕ್ಕೆ ಸದ್ಯ ಸಿಬ್ಬಂದಿ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಗ್ಯಾಸ್ ಹೊಂದಿಸಲು ಹಾಸ್ಟೆಲ್ ವಾರ್ಡನ್ಗಳು ಹಾಗೆ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಒಂದು ಕಡೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿ ಸೌದೆ ಒಲೆಯನ್ನ ಹಚ್ಚಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ ಅಂತ. ಹಾಸನ ನಗರದ ಹಲವು ಹಾಸ್ಟೆಲ್ಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಎರಡನೆಯ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ಅದು. 250 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆದರೂ ಕೂಡ ಅವರಿಗೆ ಸರಿಯಾದ ಸಮಯಕ್ಕೆ ಊಟವನ್ನು ಮಾಡಿ ಹಾಕೋದಕ್ಕಾಗ್ತಾ ಇಲ್ಲ. ಮಧ್ಯಪ್ರಾಚ್ಯದ ಸಂಘರ್ಷ ಯಾವ ರೀತಿಯಾಗಿ ತಟ್ಟಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ತಿಂಡಿ ಎಲ್ಲ ಮಾಡಿದ್ಮೇಲೆ ಗ್ಯಾಸು ಮುಗ್ದೋದ್ಮೇಲೆ ನಾವು ಸೌದಿಗೆ ತೊಂದರೆ ಆಯ್ತು ನಾವು ಆ ಕಡೆ ಈ ಕಡೆ ಎಲ್ಲ ತಗೊಂಡ್ಬಂದ್ರು. ಮತ್ತೆ ದುಡ್ಡಿಗೆಲ್ಲ ತಗೊಂಡು ಬಂದ್ರು. ಅವು ಮುಗ್ದೋದು ಇವತ್ತು ಮುಗ್ದೋಗಿದ್ದಾವೆ. ಅದಕ್ಕೆ ಇವತ್ತು ಹೊಂಚ್ಕೊಂಡು ತಗೊಂಡು ಬಂದು ಅಡುಗೆ ಮಾಡ್ತಾವ್ರೆ. ಮತ್ತೆ ಗ್ಯಾಸು ನಮಗೆ ಅರ್ಜೆಂಟು ಗ್ಯಾಸ್ ಬೇಕೇ ಬೇಕು. ಇಲ್ಲಿಗೆ ಅಂದರೆ ತೊಂದರೆ ಅಂದರೆ ಹಾಸ್ಟ್ಲುಗಳಿಗೆ ತುಂಬ ತೊಂದರೆ ಅಲ್ವಾ, ಏನೂ ಮಾಡೋಕ್ಕಾಗೋದಿಲ್ಲ. ಮೊನ್ನೆ ಬಂದಿತ್ತು, ಮೊನ್ನೆ ಮುಗ್ದೋಯ್ತು. ನೆನ್ನೆಯಿಂದ ಪ್ರಾಬ್ಲಮ್ ಆಗೈತೆ. ಮಕ್ಕಳು ತಿಂಡಿಗೆ ಊಟಕ್ಕೆ ಎಲ್ಲವ ನಮ್ಗೆ ಬೇಕೇ ಬೇಕು ಅಂತ ಗಲಾಟೆ ಮಾಡ್ತಾವ್ರೆ. ಬೇಕೇ ಬೇಕು, ಈ ಗ್ಯಾಸ್ ಇಲ್ದೇ ತೊಂದರೆ ಆಯ್ತಾ. ಏನು ಮಾಡಿದ್ರು ಆಲ್ರೆಡಿ ಗ್ಯಾಸ್ ಇಲ್ಲದೆ ಏನು ಮಾಡಿದ್ರು ನೀವು? ನಾವು ಸೌದೆಯಲ್ಲಿ ಮಾಡಿದ್ವಿ. ಎಷ್ಟೊತ್ತಿಂದ ಮಾಡ್ತಾಯಿದ್ರಿ? ಎಷ್ಟು ಜನಕ್ಕೆ ಮಾಡ್ಬೇಕು ಅಡುಗೆನ? ಒಂದು 300 ಜನ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆನಾ? 3 ಹೊತ್ತು. ಹೆಂಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ವಾ? ಯಾಕೆ ಸೌದೆ ಒಲೆ ಹಚ್ತಾ ಇದೀರಿ? ಏನು ಗ್ಯಾಸ್ ಇಲ್ಲ, ಅದರಿಂದವ ಸೌದೆಲ್ಲೇ ಅಡುಗೆ ಮಾಡ್ತಿದ್ದೀವಿ. ಮಕ್ಕಳಿಗೆಲ್ಲ ಅಡುಗೆ ಮಾಡೋಕ್ಕೆ ತೊಂದರೆ ಆಗಿತ್ತು. ಗ್ಯಾಸ್ ಇಲ್ದಿರೋದು ಕರೆಕ್ಟ್ ಟೈಮಿಗೆ ಊಟ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಪರಿಣಾಮದಿಂದಾಗಿ ದೇಶಾದ್ಯಂತ ಗ್ಯಾಸ್ ಅಭಾವ ಉಂಟಾಗಿದೆ. ಹಾಸನದಲ್ಲೂ ಕೂಡ ಗ್ಯಾಸ್ಗೆ ಅಭಾವ ಉಂಟಾಗಿದೆ. ಸಾಕಷ್ಟು ಜನರು ಪರದಾಟವನ್ನ ಅನುಭವಿಸ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಒಂದ್ ಕಡೆ ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಡೊಮೆಸ್ಟಿಕ್ ಗ್ಯಾಸ್ ಅಂದ್ರೆ ಮನೆಗೆ ಬಳಸುವಂತ ಗ್ಯಾಸ್ಗಳು ಲಭ್ಯತೆ ಇದ್ರೂ ಕೂಡ ವಾಣಿಜ್ಯಕ್ಕೆ ಬಳಸುವಂತಹ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಒಂದ್ ಕಡೆ ಹೋಟೆಲ್ ಉದ್ಯಮ ಆಗಿರ್ಬೋದು, ಜೊತೆಗೆ ಹಾಸ್ಟೆಲ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಗ್ಯಾಸ್ಗೆ ಪರದಾಡುವಂತಹ ಸ್ಥಿತಿ ಎದುರಾಗಿದೆ. ಅನಿವಾರ್ಯವಾಗಿ ಬದಲಿಯಾಗಿ ಸೌದೆ ಒಲೆಗಳನ್ನ ಹಾಕಿಕೊಂಡು ಅಡಿಗೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಲಾಗ್ತಿದೆ. ಅಂಥದ್ದೇ ಒಂದು ಸನ್ನಿವೇಶ ದೃಶ್ಯವನ್ನ ನಿಮ್ಗೆ ತೋರಿಸ್ತೇನೆ. ಇದು ಹಾಸನದ ನಗರದಲ್ಲಿರುವಂತಹ ಒಂದು ಹಾಸ್ಟೆಲ್ನ ದೃಶ್ಯ. ಈ ಹಾಸ್ಟೆಲ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ. ಇಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತೆ ರಾತ್ರಿ 3 ಹೊತ್ತು ಕೂಡ ಅಡಿಗೆಯನ್ನ ಮಾಡ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಗ್ಯಾಸ್ ಅಭಾವ ಇರೋದ್ರಿಂದ ಸೌದೆ ಒಲೆಯನ್ನ ಆಶ್ರಯಿಸಿಕೊಂಡಿದ್ದಾರೆ. ಇಲ್ಲಿ ನಿನ್ನೆ ಬೆಳಿಗ್ಗೆಯಿಂದ ಗ್ಯಾಸ್ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಿನ್ನೆಯಿಂದನೂ ಕೂಡ ಸೌದೆ ಒಲೆಯಲ್ಲಿ ಅಡಿಗೆಯನ್ನ ಮಾಡ್ಲಾಗ್ತಿದೆ. ಬೆಳಗ್ಗೆ ತಿಂಡಿಯನ್ನ ಮಾಡ್ಲಾಗಿದೆ. ಈಗ ಮಧ್ಯಾಹ್ನಕ್ಕೆ ಏನು ಅಡಿಗೆ ಮಾಡ್ಬೇಕು. ಆ ಹಿನ್ನೆಲೆಯಲ್ಲಿ ಸೌದೆ ಒಲೆಯನ್ನ ಹಚ್ಚಿ ಅಡಿಗೆಯನ್ನ ಮಾಡ್ತಿರುವಂತದ್ದು. ಸೌದೆಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಿದೆ. ಸೌದೆಯನ್ನ ಕೂಡ ಇಲ್ಲಿ ಸಿಬ್ಬಂದಿಗಳು ಸಾಕಷ್ಟು ತೊಂದರೆಯನ್ನ ಓಡಾಡ್ಕೊಂಡು ಸಾಕಷ್ಟು ಸರ್ಕಸ್ ಮಾಡಿ ಸೌದೆಯನ್ನು ತರ್ತಿದ್ದಾರೆ. ಮತ್ತೊಂದು ಕಡೆ ಗ್ಯಾಸ್ ಅನ್ನ ಅತ್ಯವಶ್ಯಕವಾಗಿ ಗ್ಯಾಸ್ ಬೇಕಾಗಿದೆ. 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಡಿಗೆ ಮಾಡ್ತಿರೋದ್ರಿಂದ ಗ್ಯಾಸ್ ಅನಿವಾರ್ಯವಾಗಿ ಬೇಕಾಗುತ್ತೆ. ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಬೇಗ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ
ಗ್ಯಾಸ್ ಅನಿವಾರ್ಯವಾಗಿ ಬೇಕಾಗಿದೆ. ಹಾಗಾಗಿ ಹಾಸ್ಟೆಲ್ನ ವಾರ್ಡನ್ ಕೂಡ ಸಾಕಷ್ಟು ಶ್ರಮವನ್ನ ಪಡ್ತಿದೆ ಗ್ಯಾಸ್ ತರಲಿಕ್ಕೋಸ್ಕರ. ಒಟ್ಟಿನಲ್ಲಿ ಹಾಸನದಲ್ಲೂ ಕೂಡ ಗ್ಯಾಸ್ ಪರದಾಟವನ್ನು ಅನುಭವಿಸುವಂತ ಸ್ಥಿತಿ ಎದುರಾಗಿದೆ. ಪ್ರತಾಪ್ ಹಿರಿಸಾವೆ, ಜೀ ಕನ್ನಡ ನ್ಯೂಸ್, ಹಾಸನ.